ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್, ನನ್ನ ಜೊತೆ ಇದೀಗ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. RSS ಪಥಸಂಚಲನದ ವಿಚಾರವಾಗಿ ಫೈಟ್ ತಾರಕಕ್ಕೇರಿದೆ. ಅನುಮತಿ ಸಿಗುತ್ತಾ ಇಲ್ವಾ, ಏನಾಗ್ಬೋದು? 2ನೇ ತಾರೀಕು ಇಡೀ ರಾಜ್ಯದ ಚಿತ್ತಾಪುರದತ್ತ. ಈ ಮಧ್ಯೆ ಕರ್ಕೆ ಕೋಟೆಯಲ್ಲಿ ಪಥಸಂಚಲನದ ಫೈಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. RSS ಪಥಸಂಚಲನ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಕ್ಟೋಬರ್ 30ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಎಲ್ಲ ಸಂಘಟನೆ ಜೊತೆಗೆ 28ನೇ ತಾರೀಕು ಶಾಂತಿ ಸಭೆಯನ್ನ ಮಾಡಿ ಶಾಂತಿ ಸಭೆಯನ್ನ ನಡೆಸುವುದಕ್ಕೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೈಕೋರ್ಟ್ ಕಲಬುರಗಿ ಪೀಠದಿಂದ ಸೂಚನೆಯನ್ನ ನೀಡಿರೋದು. ಮೊದಲು ಎಲ್ಲಾ ಸಂಘಟನೆಗಳ ಜೊತೆಗೆ 28ನೇ ತಾರೀಕು ಅಕ್ಟೋಬರ್ 28ನೇ ತಾರೀಕು ಒಂದು ಶಾಂತಿ ಸಭೆಯನ್ನ ಮಾಡಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನೋಡಿ, ಮುಖ್ಯವಾಗಿ ಭೀಮ್ ಆರ್ಮಿ ಅವರು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೃಷ್ಣರು ಪ್ರಾರ್ಥನಾ ನಡೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. RSS ಪಥಸಂಚಲನ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಎಲ್ಲ ಸಂಘಟನೆ ಜೊತೆಗೆ ಶಾಂತಿ ಸಭೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಎಲ್ಲ ಸಂಘಟನೆಗಳ ಜೊತೆಗೆ ಶಾಂತಿ ಸಭೆಯನ್ನ ಮಾಡಿ ಅಂತ ಹೇಳಿ 30ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಇನ್ನ ವಿಚಾರಣೆಯನ್ನ ಏನು ಮುಂದೂಡಿದೆ, 30ನೇ ತಾರೀಕು ವಿಚಾರಣೆ ನಡೆಯುತ್ತೆ. ಅವತ್ತು ಏನಾಗ್ಬೋದು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಎಲ್ಲ ಸಂಘಟನೆಯವರು ಅವತ್ತು ಪಥಸಂಚಲನ ಮಾಡಬೇಕು ಅನ್ನುವಂಥ ಮನವಿಯನ್ನ ಸಲ್ಲಿಸಿರುವ ಹಿನ್ನೆಲೆ ಅವತ್ತು ಏನಾಗುತ್ತೆ? ಸೊ ತೀರ್ಪಿನ ಮುಂಚೆ ಎಲ್ಲ ಸಂಘಟನೆಯವರ ಜೊತೆಗೆ ಶಾಂತಿ ಸಭೆಯನ್ನ ಮಾಡಿ ಅಂತ ಹೇಳಿ ಈಗಾಗಲೇ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಈ ವಿಚಾರವಾಗಿಯೇ ಈಗ ಕೋರ್ಟ್ ಈ ಒಂದು ಸೂಚನೆಯನ್ನ ಸರ್ಕಾರ ಯಾವ ರೀತಿ ತಗೊಳ್ಳುತ್ತೆ, ಶಾಂತಿ ಸಭೆಯನ್ನ 28ನೇ ತಾರೀಕು ಮಾಡಿದಾಗ ಏನೇನು ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. 30ನೇ ತಾರೀಕು ಸಭೆಯನ್ನ ಕರೆದಿದ್ದಾರೆ. ಸಭೆಯ ಬಳಿಕ ತೀರ್ಮಾನ ತಿಳಿಸ್ತೀವಿ. 30ನೇ ತಾರೀಕಿನ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಎಲ್ಲಿ ಶಾಂತಿ ಸಭೆಯನ್ನ ನಡೆಸ್ತೀರಿ ಅಂತ ನಮಗೆ ಮಾಹಿತಿಯನ್ನ ಕೊಡಿ ಅಂತ ಕೋರ್ಟ್ ಹೇಳಿದೆ. ಎಲ್ಲಾ ಸಂಘಟನೆಗಳಿಗೆ ಮಾಹಿತಿ ನೀಡೋದಕ್ಕೂ ಕೂಡ ಈ ವಿಚಾರವಾಗಿ ಸೂಚನೆ ಕೊಟ್ಟಿದೆ. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು, ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ, ಇದನ್ನ ಜಾಸ್ತಿ ಎಳೆದಾಡೋದು ಬೇಡ ಅಂತಾನೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮೌಖಿಕವಾಗಿ ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ಸೊ 30ನೇ ತಾರೀಕು ಸಭೆ ತೀರ್ಮಾನ ಎಲ್ಲವೂ ಕೂಡ ಒಟ್ಟಿಗೆ ಆಗುತ್ತೆ. ನೀವು ಸಭೆಯನ್ನ ಮಾಡಿಕೊಂಡ ನಂತರ ತೀರ್ಮಾನ ಏನಂತ ನಾವು ತಿಳಿಸ್ತೀವಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ಫೋನ್ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಈ ರೀತಿಯ ಒಂದು ತೀರ್ಮಾನ ಬಂದ ಬಳಿಕ ಸರ್ಕಾರ ಎಷ್ಟು ಅಲರ್ಟ್ ಆಗಿದೆ, ಏನೆಲ್ಲ ಆಗ್ಬೋದು ಅಂತ? ಶ್ರೀಪಾದ್ ಪಾಟೀಲ್, RSS ಪಥಸಂಚಲನಕ್ಕೆ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳದೆ ಟೈಮ್ ಅನ್ನ ಮುಂದೂಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇರುವಂತದ್ದು. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಮತ್ತೆ ವರದಿಯನ್ನ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಏನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿತ್ತು. ಆದ್ರೆ RSS ಪರ ವಕೀಲರು ಹೇಳೋ ಪ್ರಕಾರ ಇವರು ಪ್ರಾಥಮಿಕ ಮಾಹಿತಿಯನ್ನ ಏನು ಆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಹಾಗಾಗಿ ಪೂರ್ಣ ಪ್ರಮಾಣದ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಅದರ ಬದಲು ಇನ್ನೂ ಒಂದಷ್ಟು ದಿನ ಕಾಲಾವಕಾಶ, ಅಂದ್ರೆ 2 ವಾರಗಳ ಕಾಲಾವಕಾಶವನ್ನ ಕೇಳಿದ್ರು. ಆದ್ರೆ ಅದಕ್ಕೆ ಏನು ಆ 2 ವಾರಗಳ ಕಾಲಾವಕಾಶಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಈಗ ಅರ್ಜಿದಾರರು ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಆದಷ್ಟು ಬೇಗ ಒಂದು ಅನುಮತಿಯನ್ನ ನೀಡೋಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಸೂಚಿಸಬೇಕು ಅನ್ನೋಂತ ವಿಚಾರ ಪ್ರಸ್ತಾವನೆ ಮಾಡಿದಂತ ಸಂದರ್ಭದಲ್ಲಿ ಈಗ ಒಟ್ಟು 8 ಅರ್ಜಿಗಳು ಸಲ್ಲಿಕೆಯಾಗಿರೋದ್ರ ಬಗ್ಗೆ ಏನು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿರುವಂತದ್ದು ಸರ್ಕಾರದ ಪರ ವಕೀಲರು. ಸೊ ಹಾಗಾಗಿ ಕೋರ್ಟ್ ಕೂಡ ಒಂದು ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು. ಅಂದ್ರೆ ಈಗ 8 ಜನರು ಒಂದೇ ದಿನ ಈ ರೀತಿಯಾದಂತಹ ಪಥಸಂಚಲನ ಮಾಡ್ತೇವೆ ಅನ್ನುವಂತ ಒಂದು ಅಂಶವನ್ನ ಸಲ್ಲಿಸಿರುವಂತ ಹಿನ್ನೆಲೆಯಲ್ಲಿ 8 ಜನರ ಜೊತೆಗೆ ಏನಂದ್ರೆ 8 ಸಂಘಟನೆಗಳ ಜೊತೆಗೆ ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನ ನಡೆಸಬೇಕು. ಅದು 28ರಂದು ನಡೆಸಿ ಮತ್ತೆ 30ಕ್ಕೆ ಕೋರ್ಟ್ ಮುಂದೆ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ
ಜಿಲ್ಲಾಡಳಿತ ಇದೀಗ 28ರಂದು ಆ 8 ಸಂಘಟನೆಗಳು ಅಂದ್ರೆ ನವೆಂಬರ್ 7ಕ್ಕೆ ಏನು ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸಿದಂತ 8 ಆ ಸಂಘಟನೆಗಳು ಮತ್ತೆ ಒಂದೇ ನಿಮಿಷ ಓಂಪ್ರಕಾಶ್ ಸಂಪರ್ಕದಲ್ಲಿರಿ. ಶತಾಬ್ದಿ ವರ್ಷಗಳ ಕಾರ್ಯಕ್ರಮ ಪ್ರಾರಂಭ ಆಗೋದು ದೇಶದಲ್ಲಿ ನಡೀತಾ ಇದೆ. ಅದರಂತೆ ಚಿತ್ತಾಪುರಿನ ಉತ್ಸವ ಮತ್ತು ಸಂಚಲನ ಮಾಡಬೇಕಾದಾಗ ನಾವು 19ನೇ ತಾರೀಕಿಗೆ ನಿಶ್ಚಯ ಮಾಡಿದ್ದೀವಿ. ಸರ್ಕಾರ ನಮಗೆ 18ನೇ ತಾರೀಕು ಸಂಜೆವರೆಗೂ ಅನುಮತಿ ನೀಡದೇ ಇರೋ ಕಾರಣ, ನಿರಾಕರಿಸೋದು ಕಾರಣ ನಾವು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದೀವಿ. 19ನೇ ತಾರೀಕಿಗೆ ಮುಂಜಾನೆ ಹೈಕೋರ್ಟು ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ಆಮೇಲೆ ವಿಚಾರಣೆಯನ್ನು ಮಾಡಿ ಮತ್ತೆ ನಿಮಗೆ ಇದೇ ತಾರೀಕು ಮತ್ತೆ ಯಾವುದಾದ್ರೂ ಅನುಕೂಲ ಆಗ್ಬೋದು ಅಂದರೆ ಅದರೊಳಗೆ 2ನೇ ನವೆಂಬರ್ಗೆ ನಮಗೆ ಅನುಕೂಲ ಆಗ್ತದೆ, ನಾವು ಮಾಡಬಹುದು ಅಂತಂದು ಕೋರ್ಟಿನ ಮುಂದೆ ಇಟ್ಟಾಗ ಕೋರ್ಟ್ ನಮಗೆ ಮತ್ತೊಂದು ಅರ್ಜಿಯನ್ನು ನೀವು ಜಿಲ್ಲಾಡಳಿತಕ್ಕೆ ಸಲ್ಲಿಸ್ರಿ ಅಂತ ಹೇಳಿದರು. ಅವತ್ತು ಸಂಜೆ ಒಳಗಾಗಿಯೇ ನಾವು ನಮ್ಮ ಹೊಸ ಅರ್ಜಿ ಮತ್ತು ನಾವು ಅಲ್ಲಿ ಎಷ್ಟು ಜನ ಸೇರ್ತಾರೆ ಸ್ವಯಂ ಸೇವಕರು ಅನ್ನೋ ಸಂಖ್ಯೆ, ಮಾತಾಡೋರ ಹೆಸರು ಮತ್ತು ರೂಟು ಇವೆಲ್ಲವೂ ಕೂಡ ನಾವು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ. ಅದರ ಬಗ್ಗೆ 24ನೇ ತಾರೀಕು ಇಂದು ಹೈಕೋರ್ಟಿನಲ್ಲಿ ಅದರ ವಿಚಾರಣೆ ಇತ್ತು. ಇವತ್ತಿನ ಹೈಕೋರ್ಟಿನಲ್ಲಿ ವಿಚಾರಣೆ ಬಂದಾಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಇವೆರಡೂ ಹಾಜರಾಗಿ ನಮಗೆ ಈ ಬಗ್ಗೆ ಇನ್ನೊಂದಿಷ್ಟು ದಿನಗಳ ಬೇಕು, ಬೇರೆಯವರು ಕೂಡ ಇದೇ ದಿನಕ್ಕೆ ಮೆರವಣಿಗೆ ಅಥವಾ ಸಂಚಲನ ತೆಗಿಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಸ್ವಲ್ಪ ಗೊಂದಲದಲ್ಲಿದ್ದೀವಿ, ಇನ್ನೊಂದು ಸ್ವಲ್ಪ ದಿವಸ ಬೇಕಂತ ಹೇಳಿದ್ರು. ಯಾರ್ಯಾರು ತೆಗಿತಾ ಇದ್ದಾರೆ ಏನೇನು ಅಂದರೆ ಅವರ ಮನವಿ ಪತ್ರಗಳೇನು ಕೋರ್ಟಿಗೆ ಸಲ್ಲಿಸಿದ್ದಿಲ್ಲ. ಅದಕ್ಕಾಗಿ ನ್ಯಾಯಾಲಯ ನಿರ್ದೇಶನ ಮಾಡಿದ್ರು, ನೀವು ಎಲ್ಲರಿಗೂ ಇದ್ದರೆ ಒಂದು ಶಾಂತಿ ಸಭೆ ಅಂತ ತರೆದು ಅವರಿಗೆ ಕನ್ವಿನೆನ್ಸ್ ಮಾಡಿ ಆಮೇಲೆ ಅದಕ್ಕೇನು ಬರ್ತದೆ ಉತ್ತರ ನೀವು 30ನೇ ತಾರೀಕಿಗೆ ಸಲ್ಲಿಸಿ ಆಮೇಲೆ ಅವತ್ತು ನಿರ್ಣಯ ಕೊಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ 28ನೇ ತಾರೀಕಿಗೆ ಯಾವ ಸಮಯ ಇನ್ನೂ ನಿಗದಿಯಾಗಿದ್ದು ಅವ್ರು ಹೇಳಿಲ್ಲ, ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನು ಕರೀತಾರಂತೆ. ಆ ಶಾಂತಿ ಸಭೆಯಲ್ಲಿ ಏನೇನು ಬಂತು ಅವರವರಿಗೆ ಅನಿಸಿದ್ದು ಅವರು ಬಹುಶಃ 30ನೇ ತಾರೀಕಿಗೆ ಮತ್ತೆ ಹೈಕೋರ್ಟ್ ಪೀಠದ ಮುಂದೆ ಹೇಳ್ತಾರೆ. ಅವತ್ತು ಹೈಕೋರ್ಟ್ RSS ನ ಮುಖಂಡರಾಗಿರುವಂತಹ ಅಶೋಕ್ ಪಾಟೀಲ್ ಅವರು ಏನ್ ಮಾತಾಡಿದ್ರು ಅನ್ನೋದನ್ನ ನೀವು ಕೇಳಿಸ್ಕೊಂಡ್ರಿ. ಈಗ RSS ಪರ ವಕೀಲ ಸತ್ಯನಾರಾಯಣ ಅವರು ಕೂಡ ಈವರೆಗೂ ಏನೆಲ್ಲ ಬೆಳವಣಿಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ತಾವು ಗಮನಿಸ್ತಾ ಇದ್ರಿ, ಸತ್ಯನಾರಾಯಣ ಅವರು ನಿನ್ನೆಯೂ ಕೂಡ ಈ ವಿಚಾರವಾಗಿ ಮಾತಾಡಿದ್ರು. ಈಗ ವಿಚಾರಣೆಯನ್ನ ಮುಂದೂಡಿರುವಂತದ್ದು ನೆಕ್ಸ್ಟ್ RSS ನ ನಡೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ವಕೀಲ ಸತ್ಯನಾರಾಯಣ ಅವರು ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಒಂದ್ಸರಿ ಕೇಳೋಣ. ನ್ಯಾಯಾಲಯವು ಫರ್ದರ್ ಹಿಯರಿಂಗ್ ಮಾಡಿದ್ರು. ಫರ್ದರ್ ಹಿಯರಿಂಗ್ ನಲ್ಲಿ ಅವರು ಅಡ್ವೊಕೇಟ್ ಜನರಲ್ ಅವರು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ, ಇವತ್ತು ಫೈನಲ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಇತ್ತು. ಆದ್ರೆ ಅವರು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ ಅವರು ಇನೆಬಿಲಿಟಿ ಅಂದ್ರೆ ಏನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದವ್ರದ್ದು ಅಲ್ಲಿ ಅವ್ರಿಗೆ ಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ, ಅದು ಇನ್ನು ಪೀಸ್ ಕಮಿಟಿ ಮಾಡಬೇಕು ಅದೇನೋ ಹೇಳಿದರು. ಬಹುಶಃ ಅದನ್ನು ನೋಡಿದರೆ ಅವರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಅವರು ಈ ಎಲ್ಲ ಆರ್ಗನೈಸೇಷನ್ದವ್ರು ಮಾಡಿದರೆ ತೊಂದರೆಗಳಾಗ್ಬೋದು, ನಮಗೆ ಕಷ್ಟ ಆಗ್ತದೆ ಅಂತಂದರೆ ಅವ್ರು ಇನೇಬಿಲಿಟಿ ತೋರಿಸ್ಕೊಂಡಾಗ ಆಗಿದೆ. ಅದನ್ನು ಮತ್ತೆ ಏನಿಲ್ಲ ಅಂತಂದ್ರೆ ಅವರು ಪೀಸ್ ಕಮಿಟಿ 28ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ದಾರೆ. 28ನೇ ಮಾಡ್ಲಿಕ್ಕೆ ಸೂಚಿಸಿದ್ದಾರೆ ಬೇಗನೆ. 28ನೇ ತಾರೀಕು ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಮತ್ತೆ ಪುನಃ 30ನೇ ತಾರೀಕು ಇಲ್ಲಿ ಫರ್ದರ್ ಹಿಯರಿಂಗ್ ಆಗುತ್ತೆ. ಫರ್ದರ್ ಹಿಯರಿಂಗ್ನಲ್ಲಿ ಯಾವುದೋ ಒಂದು ಡಿಸೈಡ್ ಆಗುತ್ತೆ. ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯವು ಫರ್ದರ್ ಹಿಯರಿಂಗ್ ಮಾಡಿದ್ರು. ಫರ್ದರ್ ಹಿಯರಿಂಗ್ ನಲ್ಲಿ ಅವರು ಅಡ್ವೊಕೇಟ್ ಜನರಲ್ ಅವರು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ, ಇವತ್ತು ಫೈನಲ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಇತ್ತು. ಆದ್ರೆ ಅವರು ಪ್ರಿಲಿಮಿನರಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ ಅವರು